ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಮಾತಾಡ್ತಿದ್ರ ನಾನೊಬ್ಬ ಕಾರ್ಮಿಕನ ಮಗ, ನಾನು ಇಲ್ಲಿ ಬಂದು ನಿಂತಿದ್ದೆ. ಅಬಕಾರಿ ಸಚಿವರಾಗಿ ಇಲ್ಲಿ ಕುಂದಿರ್ತಿದ್ರು. ಈಗ ಅಂತಂತ ಪುಣ್ಯಾತ್ಮರನ್ನು, ಬಸವಣ್ಣವ್ರನ್ನು, ವಾಲ್ಮೀಕಿನು, ಕನಕದಾಸನು ಎಲ್ಲರನ್ನು ಒಂದೊಂದು ಸಮಾಜಕ್ಕೆ ಸೀಮಿತ. ಅದಕ್ಕೆ ನಾವೆಲ್ಲರೂ ಶೇರ್ ಮಾಡೋದು. ನಾನು 2015 ಫೆಬ್ರವರಿಯಲ್ಲಿ ನಿವೃತ್ತಿ ಹೊಂದಿದೆ. ನಿವೃತ್ತಿ ಹೊಂದುವ ಸಂದರ್ಭದಲ್ಲಿ ನಾನು ಏನು ಮಾಡಬೇಕು ಅಂತ ಯೋಚನೆ ಬಂತು. ಸುಮಾರು 35 ವರ್ಷಗಳು ಕಾಲೇಜ್ ಅಧ್ಯಾಪಕನಾಗಿ ಸಾಕಷ್ಟು ಮಕ್ಕಳಿಗೆ ಬೋಧನೆಯನ್ನು ಮಾಡಿದ್ದುಂಟು. ಬಿಡುವಿನ ಅವಧಿಯಲ್ಲಿ ಏನು ಮಾಡಬೇಕು, ಆ ಬಿಡುವಿನ ಅವಧಿಯಲ್ಲಿ ಏನಾದರೂ ಮಾಡಬೇಕು ಅಂತಂದ್ಬಿಟ್ಟು ಅಂಬೇಡ್ಕರ್ ಕೊಟ್ಟಂಥ ಅಕ್ಷರವನ್ನು ದಕ್ಕಿಸ್ಕೊಂಡ್ಬಿಟ್ಟು ಆ ದಕ್ಕಿಸ್ಕೊಂಡಂಥ ಅಕ್ಷರವನ್ನು ಮಾಲೆಯ ರೂಪದಲ್ಲಿ ರೂಪಿಸ್ತಾ ಬಂದೆ. ಆ ಮಾಲೆ, ಅಕ್ಷರದ ಮಾಲೆ ಸುಮಾರು 30,000 ಪ್ರಿಂಟ್ ಮೀಡಿಯಾದಲ್ಲಿ ಇವತ್ತು ಪ್ರಕಟ ಆಗಿದೆ. ಅದು ನಾನು ವಿಶೇಷವಾಗಿ ನನ್ನ ಕೇಂದ್ರಿತವಾದ ವಿಷಯ ಯಾವುದಂದರೆ ಬುದ್ಧನ ಚಿಂತನೆಗಳನ್ನು ಪ್ರಧಾನವಾಗಿ ಇಟ್ಕೊಂಡಿದ್ದೀನಿ. ಅದರ ತರುವಾಯ ಬಸವಣ್ಣ ಮತ್ತು ಬಸವಣ್ಣನ ಕಾಲಘಟ್ಟದಲ್ಲಿ ಬಗೆದಂಥ ಅನುಭಾವಿ ವಚನಕಾರರ ಕುರಿತು ಮತ್ತು ಶಿವಶರಣರ ಕುರಿತು ಪ್ರಸ್ತಾಪ ಮಾಡಿದ್ದೀನಿ. ಅದರ ನಂತರದಲ್ಲಿ ಅಂಬೇಡ್ಕರ್ನ, ಅದರ ನಂತರ ಜಗಜೀವನ್ ರಾಮ್ ಅಂತಂತನ, ಪುಲೆಯನ್ನ, ಸಾವು ಮಹಾರಾಜರನ್ನ, ಜ್ಯೋತಿ ಬಾಪುಲೆಯವರನ್ನ, ಈ ಥರದ ಮಾಲ್ವಾಡಿ ಕೃಷ್ಣರಾಜ ಒಡೆಯರನ್ನ, ವಿವೇಕಾನಂದನ, ಇಂಥವ್ರೆಲ್ಲ ನಾನು ವಿವರವಾಗಿ ಬರಿತಾ ನಮ್ಮದೊಂದು ಕಾಯಕ ಏನಾಗಿದೆ, ವಯೋ ನಿವೃತ್ತಿಯಲ್ಲಿ ಬರೆಯೋದೇ ನನ್ನ ಕಾಯಕ ಆಗಿದೆ, ಓದೋದೇ ನನ್ನ ಕಾಯಕ ಆಗಿದೆ. ನಾನು ಕನಿಷ್ಠ ಏನಂತಂದರೆ, ಎಷ್ಟೋ ಜನ ಚೆನ್ನಯ್ಯ ಯಾರು ಅಂತ ಗೊತ್ತಿಲ್ಲ. ಚೆನ್ನಯ್ಯನ ಬಗ್ಗೆ ಮಾದಾರ ಚೆನ್ನಯ್ಯ ಅಂತ ಹೇಳ್ತಾರೆ. ಮಾದಾರ ಚೆನ್ನಯ್ಯನ ವ್ಯಕ್ತಿತ್ವ ಪರಿಚಯ ಆಗಬೇಕಲ್ವಾ. ಆ ಮನುಷ್ಯ ಅತ್ಯಂತ ವೈಚಾರಿಕವಾಗಿದ್ದ. ಎಂದೂ ಕೂಡ ಮೌಢ್ಯವನ್ನು ಒಪ್ಪಲೇ ಇಲ್ಲ. ಪ್ರತಿಯೊಂದು 11 ವಚನಗಳಿವೆ. 11 ವಚನಗಳು ಅದ್ಭುತವಾಗಿದ್ದಾವೆ. ಮತ್ತು ಅದು ಮನುವಾದದ ಕಲ್ಪನೆಯನ್ನು ಅದು ಆ ವಚನಗಳೊಳಗೆ ಇಲ್ಲೇ ಇಲ್ಲ. ಸಮಾನತೆಯ ಬದುಕನ್ನು ಕಟ್ಟುವಂಥ ಕನಸನ್ನು ಕಟ್ಟಿಕೊಂಡಂಥವನು ಚೆನ್ನಯ್ಯನನ್ನು ಕುರಿತು ಹರಿಹರ ಅರಗಳೆಗಳನ್ನು ಕೂಡ ಬರೆದಿದ್ದಾನೆ. ಚೆನ್ನಯ್ಯನಿಗಿಂತ ವಿಭಿನ್ನವಾದಂಥ ವಚನಗಳನ್ನು ರಚನೆ ಮಾಡಿದಂಥವ್ರು ಯಾರಂದರೆ ಮಾದಾರ ಧೂಳಯ್ಯ. 106 ವಚನಗಳಿವೆ. 106 ವಚನಗಳನ್ನು ಸಂಗ್ರಹಿಸಿದ್ದೀನಿ. 106 ವಚನಗಳಿಗೆ ವಿಶ್ಲೇಷಣೆ ಮಾಡಿದ್ದೀನಿ ನಾನು. ಆಮೇಲೆ ಸಮಗಾರ ಅರಳಯ್ಯನ ಬಗ್ಗೆ ವಿಶೇಷವಾಗಿ ನಾನು ಕೃತಿ ರಚನೆ ಮಾಡಿದ್ದೀನಿ. ಡೋಹರ ಕಕ್ಕಯ್ಯನ ಬಗ್ಗೆ ಕೃತಿ ರಚನೆ ಮಾಡಿದ್ದೀನಿ ನಾನು. ಉರ್ಲಿಂಗ ಪಿದ್ದೆಯ ಬಗ್ಗೆ ಮಾಡಿದ್ದೀನಿ. ಭಾಳ ಒಂದು ವಚನಕಾರರು, ಸುಮಾರು 50 ಜನರ ವಚನಕಾರರ ಬಗ್ಗೆ ಮಾಡಿದ್ದೀನಿ. ಒಂದು ಮಾತು ಸತ್ಯ, ಡೋಹರ ಕಕ್ಕಯ್ಯ ಮಹಾರಾಷ್ಟ್ರದಿಂದ ಬಂದಿದ್ದ. ಬಸವ ಚಳವಳಿ ಸಂದರ್ಭದಲ್ಲಿ ಆತನ ಡೊಂಬ ವಿದ್ಯೆಯಲ್ಲಿ ಪಾಂಡಿತ್ಯವನ್ನು ಗಳಿಸಿದ್ದ. ಆ ಡೊಂಬ ವಿದ್ಯೆ ಬಡಿಯುವಾಗ ಆತನ ಮೈಮಾಟವನ್ನು ಕಂಡಂಥ ಬಸವಣ್ಣನ ಅಕ್ಕ ನಾಗಮ್ಮ ಮರಳಾಗ್ತಾಳೆ. ಆ ಮರಳಾದಾಗ ಆಕೆಯ ಮುರಳಿತನದಿಂದ ಚನ್ನಬಸವಣ್ಣ ಹುಟ್ಟಿದ ಅಂತಕ್ಕಂಥ ಒಂದು ದಾಖಲೆಗಳು ಕೂಡ ನಾವು ನೋಡ್ತೀವಿ. ಅದು ಏನೇ ಇರಲಿ, ರಕ್ತ ಸಂಕರ ಬಸವಣ್ಣನ ಕುಟುಂಬದಿಂದಲೂ ಆಗಿದೆ, ಬಸವಣ್ಣನ ಅಕ್ಕನಿಂದಲೂ ಆಗಿದೆ. ಅದೇ ರೀತಿಯಾಗಿ ಅರಳಯ್ಯನ ಮಕ್ಕಳಿಂದಲೂ ಕೂಡ, ಮಧುವರಸ ಅರಳಯ್ಯ ಮಕ್ಕಳಿಂದ ರಕ್ತ ಸಂಕರ ಆಗಿದೆ. ರಕ್ತ ಸಂಕರ ಆಗುವುದು ಕೂಡ ಸಾಮಾಜಿಕ ಚಲನಶೀಲತೆಗೆ ಬಹಳ ಮುಖ್ಯವಾದಂಥ ಸಂಗತಿ ಅಂತ ನಾನು ಭಾವಿಸ್ಬೋದು. ಸರ್, ಈಗಿನ ಯುವ ಪೀಳಿಗೆಗೆ ಏನಾದ್ರು ಕಿವಿ ಮಾತು ಹೇಳಬೇಕು ಅಂದ್ರೆ ಯುವ ಪೀಳಿಗೆ ಬಹಳ ಮುಖ್ಯ. ಅಂದರೆ ಯುವ ಪೀಳಿಗೆಗಳು ಅದೇ ಅಂಬೇಡ್ಕರ್ ಮಾತಾಡ್ತಾರೆ, ಇತಿಹಾಸ ಅರಿಯದವನು ಇತಿಹಾಸ ಸೃಷ್ಟಿ ಮಾಡಲಾರ. ಇತಿಹಾಸವನ್ನು ನಾವು ಅರ್ಥೈಸ್ಕೊಳ್ಬೇಕು ನಾವು. ಈಗ ವಿಜ್ಞಾನದ ಇತಿಹಾಸ ಇದೆ, ರಾಜಕೀಯ ಶಾಸ್ತ್ರದ ಇತಿಹಾಸ ಇದೆ, ಇತಿಹಾಸ ಇದೆ, ಸಮಾಜಶಾಸ್ತ್ರ ಇತಿಹಾಸ ಇದೆ. ಎಲ್ಲ ಇತಿಹಾಸಗಳನ್ನು ಸರಿಯಾದ ಕ್ರಮದಲ್ಲಿ ಅಧ್ಯಯನಶೀಲರಾಗಿ ಅದನ್ನು ತಿಳುವಳಿಕೆ ಮಾಡ್ಕೊಳ್ತಾ ಹೋದರೆ ಸಮಾಜ ಸುಧಾರಣೆಗೆ ಯುವ ಪೀಳಿಗೆಗೆ ದಾರಿ ಆಗ್ತದೆ. ಮತ್ತು ಎಲ್ಲಿವರೆಗೂ ನಾವು ಬರೀ ದೃಶ್ಯ ಮಾಧ್ಯಮಗಳನ್ನು ನೋಡ್ತಾ ನಮ್ಮ ಮನಸ್ಸುಗಳನ್ನು ಕೆಡಿಸ್ಕೊಳ್ತಾ ಮತ್ತು ಅಶ್ಲೀಲವಾದಂಥದ್ದನ್ನೇ ನಮ್ಮ ಮನಸ್ಸುಗಳು ಹೋದಾಗ ನಮ್ಮ ಬೌದ್ಧಿಕ ವಿಕಾಸಕ್ಕೆ ಧಕ್ಕೆ ಉಂಟಾಗ್ತದೆ. ಆ ಬೌದ್ಧಿಕ ವಿಕಾಸದಿಂದ ನಾವು ದೂರ ಇರಬೇಕು. ಸರ್, ಎಲ್ಲೋ ಒಂದ್ ಕಡೆ ಸಾಮಾಜಿಕ ಜಾಲತಾಣಗಳಿಗೆ ಯುವ ಪೀಳಿಗೆ ಮಾರೋಗಿದ್ದಾರೆ, ಓದೋದೇ ಬಿಟ್ಟಿದ್ದಾರೆ. ಹೌದು, ಇದರ ಬಗ್ಗೆ ಅದೇನೆ ಈ ಅಕ್ಷರಸ್ಥ ಆಗ್ಬೇಕು ಅಂತಷ್ಟೇ, ಸಂಘಟಿತರಾಗಬೇಕು. ಅಂಬೇಡ್ಕರ್ ಮಾತು ಮರೆಯಂಗಿಲ್ಲ ನಾವು. ಮೊದಲು ಅಕ್ಷರಸ್ಥರಾಗ್ರಿ, ಸಂಘಟಿತರಾಗ್ರಿ, ಹೋರಾಟ ಮಾಡ್ರಿ. ಸುಮ್ಮನೆ ಹಕ್ಕು ಕೇಳೋದ್ರಲ್ಲಿ ಅರ್ಥವಿಲ್ಲ. ನಾವು ಸಂಘಟಿತರಾಗಿ ಹೋರಾಟ ಮಾಡಿ ಸಾಧನೆ ಮಾಡಿದ ಮೇಲೆ ಅನಾನುಕೂಲವಾದಾಗ ನೀವು ಹಕ್ಕನ್ನು ಕೇಳುವಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಈಗಿನ ಪೋಷಕರು ಅದೇ ರೀತಿ ಇದ್ದಾರೆ ಸರ್. ಪೋಷಕರಿಗೆ ಏನಾದ್ರು ಹೇಳಬೇಕು ಅಂದ್ರೆ, ಪೋಷಕರು ಅದೇನೋ ಆಧುನಿಕ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಾಪಿ ಮಾಡೋದು ಜಾಸ್ತಿ ಆಗಿಬಿಟ್ಟಿದೆ. ಉಳ್ಳವ ಏನು ಮಾಡ್ತಾನೋ ಅದು ನೀನು ಮಾಡಪ್ಪ ಅಂತ ಹೇಳ್ತಿದ್ದಾರೆ. ಇಲ್ದಿರೋನು ನಾನು ಹೆಂಗಿರ್ಬೇಕು ಅನ್ನೋದು ಗೊತ್ತಿಲ್ಲ. ನಾನು ಮಾತಾಡ್ತೀನಿ,
ಮನಮೋಹನ್ ಸಿಂಗ್ ಈ ದೇಶದ ಪ್ರಧಾನಿಯಾಗಿದ್ದರು. ಆತ ಓದಿದ್ದು ಎಲ್ಲಿ ಅಂತಂದ್ರೆ ಅಜ್ಜಿ ಮನೆಯಲ್ಲಿ, ಅಜ್ಜಿ ಮನೆಯ ಬುಡ್ಡಿಯ ದೀಪದಲ್ಲಿ ಓದಿ ಈ ದೇಶದ ಪ್ರಧಾನಿ ಆದ. ರಾಮೇಶ್ವರ ಅಂತಕ್ಕಂಥ ಊರಿನಲ್ಲಿ ಅಬ್ದುಲ್ ಕಲಾಂ ಪೇಪರ್ ಅನ್ನು ಹಾಕ್ತಾ ಇದ್ದ. ಪೇಪರ್ ಹಾಕುವಂತ ಹುಡುಗ ಈ ದೇಶದ ಅಧ್ಯಕ್ಷನಾದ. ಅದೇ ರೀತಿಯಾಗಿ ಚಾ ಮಾಡುವರ ಹುಡುಗನು ಕೂಡ ಈ ದೇಶದ ಪ್ರಧಾನಿಯಾಗಿದ್ದಾನೆ. ಅದೇ ರೀತಿ ಬುಡಕಟ್ಟು ಸಮುದಾಯದ ಹೆಣ್ಣು ಮಗಳು ಒಂದು ಪ್ರೈಮರಿ ಸ್ಕೂಲ್ ಟೀಚರು ಇವತ್ತು ಆಗಿದ್ದಾಳೆ. ಇದಕ್ಕೆಲ್ಲ ಕಾರಣ ಏನು? ಓದು ಮತ್ತು ಅಂಬೇಡ್ಕರ್ ಕೊಟ್ಟಂತ ಭೀಮ ಭಾರತವೇ ನಿಜವಾದ ಭಾರತ. ಈ ಭಾರತವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವೇನ್ ಬೇಕಾದ್ರೂ ಸಾಧಿಸಬಹುದು. ಹಿಂದಿನ ಹೋರಾಟಕ್ಕೂ ಈಗಿನ ಹೋರಾಟಕ್ಕೂ ಎಷ್ಟೋ ಚೇಂಜಸ್ ಇದೆ. ಬಹಳ ವ್ಯತ್ಯಾಸ ಇದೆ. ನಾವೆಲ್ಲ ಹೋರಾಟಗಳಲ್ಲಿ ಬಂದವರು. ನಾನು ವೃತ್ತಿಯಲ್ಲಿ ಅಧ್ಯಾಪಕನಾಗಿದ್ದರೂ ಕೂಡ ಒಂದು ಸಾಮಾಜಿಕ ಹೋರಾಟದ ಸಂದರ್ಭದಲ್ಲಿ ನಮ್ಮ ಮನೆಗಳನ್ನೇ ಬಿಟ್ಟು ಹೋಗ್ತಿದ್ವಿ. ನಾವು ಬೀದಿಯಲ್ಲಿ ಹರಿದಾಡ್ತಿದ್ವಿ, ಬೀದಿಯಲ್ಲಿ ಧರಣಿ ಮಾಡ್ತಿದ್ವಿ. ಒಂದೇ ಉದ್ದೇಶ, ನನ್ನ ಸಮಾಜ ಸ್ವಾಭಿಮಾನವಾಗಿ ಬದುಕಬೇಕು, ಅವರ ಮೇಲಕ್ಕೆ ಎದೆ ನಿಗರಿ ಬದುಕಬೇಕು ಅನ್ನೋಂಥ ಕಾರಣಕ್ಕಾಗಿ ಹೋರಾಟ ಮಾಡ್ತಿದ್ವಿ. ಇವತ್ತೆಲ್ಲ ಏನಾಗಿದ್ದಾರೆ, ನಾನು ಹೇಳಿ ತಪ್ಪಾಗ್ತದೆ, ಎಲ್ಲ ವಸೂಲುಬಾಜಿ ಚಳವಳಿಗಳಾಗಿದೆ. ಸಮಾಜಕ್ಕೆ ಏನಾದ್ರು ಸಂದೇಶ ನೀಡಬೇಕು ಈ ಮುಖಾಂತರ? ಅರಿವು ಅಷ್ಟೇ, ಜಾಗೃತಿ. ಅರಿವು ಮತ್ತು ಜಾಗೃತಿ ಇದ್ರೆ ಎಲ್ಲ ಬದಲಾವಣೆ ಆಗ್ತದೆ.